ಹಾಯ್ ಹಲೋ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಅಗ್ರಿ ಫಾರ್ಮರ್ಸ್ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನನ್ನೆಲ್ಲ ವೀಕ್ಷಕರಿಗೆ ಮಹಾ ಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋದಲ್ಲಿ ಆದಷ್ಟು ಗಿಡಗಳನ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದರೆ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾವ್ಯಾವ ಗಿಡ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋದಾದರೆ, ಫಸ್ಟ್ ವಿಡಿಯೋ ಕಡೆ ಹೋಗೋದಾದರೆ ಫಸ್ಟ್ ತೆಂಗನ್ನು ತೋರಿಸ್ತಿದ್ದೀನಿ. ತೆಂಗು ನೋಡಿ, ತೆಂಗಿನ ಮರ ಗೊತ್ತಾಗುತ್ತೆ, ಇದ್ರ ಥರ ಏನು ಬೇರೆ ಡಿಫ್ರೆನ್ಸ್ ಪ್ಲಾಂಟ್ ಇಲ್ಲ. ಮತ್ತು ಇದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಆಗಿದೆ ನೋಡಿ. ಲೀವ್ಸು ಆಲ್ಟರ್ನೇಟ್ ಅರೇಂಜ್ಮೆಂಟ್. ನಿಮಗೆ ಕನ್ಫ್ಯೂಸ್ ಆದರೆ ಸ್ವಲ್ಪ ಅಷ್ಟು ಜೆಂಟ್ಲಿ, ಅಂದರೆ ತುಂಬಾ ಏನು ಆಪೋಸಿಟ್ ಇರೋಲ್ಲ, ನೋಡೋಕ್ಕೆ ನೀವು ಡಿಫ್ರೆನ್ಸ್ನ ಕರೆಕ್ಟಾಗಿ ಕಂಡುಹಿಡಿದ್ರೆ ಸ್ವಲ್ಪನಾದರೂ ಬೇರೆ ಆಗೇ ಆಗುತ್ತೆ. ನೋಡ್ಕೊಳ್ಳಿ, ತೆಂಗಿನ ಮರ ಈ ಥರ ಇರುತ್ತೆ. ಇದೇ ಒಂದು ಫೋಟೋ ಇಟ್ಟಿರ್ತಾರೆ, ಹಿಂಗೇ ಒಂದು ಫೋಟೋ ಇಟ್ಬಿಟ್ಟಿರ್ತಾರೆ. ಓಕೆನಾ ನಿಮಗೆ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇದೇ ಟೀಕ್ ಮರ, ಇಲ್ಲ ಅಂದರೆ ಗಂಧದ ಮರ ಅಂತಾರೆ. ಮತ್ತು ಇದು ದಾಳಿಂಬೆ ಪ್ರೊಮಗ್ರನೇಟ್ ಮರ. ಓಕೆನಾ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ನಾನು ಅವತ್ತು ನಿಮಗೆ ಕ್ವಿಜ್ನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇದನ್ನ ಹಾಕಿದ್ದೆ, ಇದು ನೀಮ ಅಂತ. ನೀವೆಲ್ಲ ಎಸ್ ಮುಕ್ಕಾಲ್ವಾಗ ಎಸ್ ಅಂತ ಹಾಕಿದ್ದೀರ. ಇದು ನೀಮಲ್ಲ, ಎಬ್ಬೇವು. ಅಂದರೆ ಲೀವ್ಸು ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಇದು ಒಂದು ನೀಮ್ನ ಒಂದು ಫ್ಯಾಮಿಲಿಯಲ್ಲೇ ಬರುತ್ತೆ. ಇದು ಎಬ್ಬೇವು ಅಂತ ಅರ್ಥ ಬರುತ್ತೆ ನೋಡಿ. ಲೀವ್ಸು ಆಪೋಸಿಟ್ ಅರೇಂಜ್ಮೆಂಟ್ ಇದೆ ಲೀವ್ಸು. ಓಕೆನಾ. ಇದು ಎಬ್ಬೇವು, ಮರಿಬೇಡಿ. ಕನ್ನಡದಲ್ಲಿ ಎಬ್ಬೇವು ಅಂತಲೇ ಇಟ್ಟಿರ್ತಾರೆ ನೋಡಿ. ಆ್ಯಕ್ಚುಲಿ ಬೇವಿದು, ಗೊತ್ತಾಯಿತು. ಲೀಫು ನಿಮಗೆ ಕನ್ಫ್ಯೂಸ್ ಆಗಿರುತ್ತೆ, ಬಟ್ ಇದು ಬೇವು, ಮರಿಬೇಡಿ. ಲೀವ್ಸ್ ಅದೊಂದು ಸ್ವಲ್ಪ ಲೈಕ್ ಗಟ್ಟಿರಲ್ಲ, ಎಲ್ಲೇ ಕಾಣಿಸುತ್ತೆ ಶೈನ್ ಥರ. ಇದು ನೋಡಿ, ಲೀವ್ಸು ಸ್ವಲ್ಪ ಗಟ್ಟಿ ಥರ ಇದೆ ಕಲರು. ಅದು ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇದು ನೀವು, ಇದು ಎಬ್ಬೇವು. ಓಕೆನಾ. ಲೀಫ್ ಕನ್ಫ್ಯೂಸ್ ಆಗಬೇಡಿ, ಅವತ್ತು ಹಂಗೆ ಕನ್ಫ್ಯೂಸ್ ಆಗಿದ್ದಾರೆ ಎಲ್ಲ. ಹಾಂ. ನೆಕ್ಸ್ಟ್ ಬಂದು ನೋಡಿ, ಮೈಸ್ ಪ್ಲ್ಯಾಂಟು, ಮೆಕ್ಕೆಜೋಳ ಹಿಂಗಿರುತ್ತೆ. ಇದು ಗೊತ್ತಾಗ್ಬಿಡುತ್ತೆ. ಇದನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಂಟ್ರಲ್ಲಿ ಇಟ್ಟಿರ್ತಾರೆ, ಯಾಕಂದರೆ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸಿಗುತ್ತೆ ಇಡೋಕ್ಕೆ ಅಂತ. ಓಕೆನಾ. ಮತ್ತು ಇದು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮೆಕ್ಕೆಜೋಳ ಮತ್ತು ಮುಸ್ಕಿನ ಜೋಳಕ್ಕೆ ಇದನ್ನೂ ಇಟ್ಟಿರ್ತಾರೆ. ಓಕೆನಾ. ನೆಕ್ಸ್ಟು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಅವರೆಕಾಯಿ ಈ ಥರ ಇರುತ್ತೆ. ಅವರೆಕಾಯಿ ಗಿಡ, ಕಾಯಿದು ಒಣಗಿದಾಗ ಫ್ಲವರು, ಗಿಡ ನೋಡಿ ಫ್ರೆಂಡ್ಸ್, ಅವರೆಕಾಯಿ ಗಿಡ. ನೆಕ್ಸ್ಟ್ ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ತಿರೋದೆ ಸೂರ್ಯಕಾಂತಿ. ಸನ್ಫ್ಲವರ್ ಯಾರು ನೋಡಿರಲ್ಲ, ಅದನ್ನೆಲ್ಲ ನಾವು ಊಟಕ್ಕೆ ಬಳಸ್ಬೋದು. ಇಲ್ಲ ಅಂದರೆ ಆರ್ನಮೆಂಟಲ್ ಪರ್ಪಸ್ಸು ಮನೆ ಸುತ್ತೆಲ್ಲ ಹಾಕಿರ್ತೀವಿ ನೋಡಿ. ಸನ್ಫ್ಲವರ್ ಸೀಡ್ಸ್ ಪ್ಯಾಕ್, ಇದು ಅಂದರೆ ಹಾರ್ವೆಸ್ಟ್ ಟೈಮಿಗೆ ಬಂದಿದೆ, ಹಾರ್ವೆಸ್ಟು ಮಾಡಿದ್ದಾರೆ ನೋಡಿ ಸೀಡ್ಸ್. ಓಕೆನಾ. ಮತ್ತು ಸೀಡ್ಸ್ ಈ ಥರ ಇರುತ್ತೆ. ಸೀಡ್ಸ್ ಇಡ್ಬೋದು ನಿಮಗೆ ನೋಡಿ. ಸೀಡ್ಸು ಪ್ಲ್ಯಾಂಟ್ ಹಿಂಗಿರುತ್ತೆ ನೋಡ್ಕೊಳ್ಳಿ. ಅದೇ ಹೂವು ಬಿಟ್ಟು ಅಂದರೆ ಹಾರ್ವೆಸ್ಟ್ ಬಂದುಬಿಟ್ಟಿದೆ, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಫ್ಲವರ್ಸ್. ಓಕೆನಾ. ನೆಕ್ಸ್ಟ್ ಫ್ರೆಂಡ್, ಕ್ಯಾಸ್ಟರ್ ಒಂದು ವೆರೈಟಿ. ಅಂದರೆ ಒಂದೊಂದು ಕಡೆ ಹರಳೆಣ್ಣೆ, ಕೈ ಎಣ್ಣೆ ಮಾಡ್ತಾರೆ, ಆಯುರ್ವೇದಿಕ್ ಆಯಿಲ್ ತಲೆಗೆ ಹಾಕೊಳ್ಳೋಕ್ಕೆ. ಇದು ಕ್ಯಾಸ್ಟರ್ ಗಿಡದಲ್ಲೇ ಬಿಡುತ್ತೆ ನೋಡಿ. ಕ್ಯಾಸ್ಟರ್ ಲೀವ್ಸು ಈ ಥರ ಇರುತ್ತೆ ನೋಡಿ. ಲೀವ್ಸ್ ಅರೇಂಜ್ಮೆಂಟು ಆಲ್ಟರ್ನೇಟೆ ನೋಡಿ. ಒಂದಾದಮೇಲೆ ಒಂದು, ಇಲ್ಲ ಆದಮೇಲೆ ಇಲ್ಲಿ ಇರುತ್ತೆ. ಮತ್ತು ನೀವು ಕ್ಯಾಸ್ಟರ್ದು ಸೀಡನ್ನ ನೋಡ್ಕೊಳಕ್ಕೆ ಬರಬೇಕಾಗುತ್ತೆ. ಅಂದರೆ ಒಂದು ಇದು ಕಾಯಿ ಫ್ರೂಟ್ ಥರ ಒಳಗಡೆ ಸೀಡ್ ಬರುತ್ತೆ. ಓಕೆನಾ. ಇದು ಫ್ರೂಟು, ಒಳಗಡೆ ಸೀಡ್ ಬರುತ್ತೆ ನೋಡಿ. ಕ್ಯಾಸ್ಟರು ಹೆಂಗೆ ಇದೆ ಕ್ಯಾಸ್ಟರು. ಇದು ತುಂಬಾ ಈ ಒಂದು ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಈ ಒಂದು ಯೂನಿವರ್ಸಿಟಿಗಳ ಎಲ್ಲ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿನ ಒಂದು ಗ್ರಾಮೀಣ ಜನರು ಇದನ್ನ ಬಳಸೋದು ಹೆಚ್ಚು. ಓಕೆನಾ. ನೋಡಿ, ಕ್ಯಾಸ್ಟರ್ ಪ್ಲ್ಯಾಂಟ್ ಹಿಂಗಿರುತ್ತೆ ನೋಡಿ. ಒಂದು ಪ್ಲ್ಯಾಂಟ್, ಪೂರಾ ಪ್ಲ್ಯಾಂಟು ಅದು ಹೆಂಗೆ ಬರುತ್ತೆ ನೋಡ್ಕೊಳ್ಳಿ. ಒಂದು ಸತ ತೋರಿಸ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ ಆಯಿತಾ. ಕನ್ಫ್ಯೂಸ್ ಅಂತ ಆಗಕ್ಕೆ ಹೋಗ್ಬೇಡಿ, ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಫ್ರೆಂಡ್ಸ್, ನೆಕ್ಸ್ಟ್ ತೋರಿಸ್ತಿರೋದು ಬಂದು ಬಡವರ ಬಾದಾಮಿ ಅಂತ ಕರೀತಾರೆ. ಏನಂತ ನಿಮಗೂ ಗೊತ್ತಿರ್ಬೋದೇನೋ, ಗೊತ್ತಾಯ್ತೇನೋ ಉತ್ತರ. ಇದು ಉತ್ತರ ಒಂದು ಶೇಂಗಾ, ಗ್ರೌಂಡ್ನಟ್ ಫ್ಲಾರು. ಅಂದರೆ ಇದು ಹಾರ್ವೆಸ್ಟಿಗೆ ಬಂದಿಲ್ಲ, ಕಿತ್ತರೂ ವೇಸ್ಟ್ ಆಗುತ್ತೆ ನಿಮ್ಗೆ ತೋರ್ಸೋಕ್ಕೆ ಹೋದರೆ. ಗ್ರೌಂಡ್ನಟ್ನ ಬೇರೆ ಕಡೆ ತೋರಿಸ್ತೀನಿ, ಆ ಗಿಡನ ಇಲ್ಲಿ ನೋಡ್ಕೊಳ್ಳಿ ನೋಡಿ. ಗ್ರೌಂಡ್ನಟ್ ಪ್ಲ್ಯಾಂಟ್ ಹೆಂಗಿದೆ, ಎಷ್ಟು ಚೆನ್ನಾಗಿ ಹೊಲ್ಸಾಗಿ ಬಂದಿರುತ್ತೆ ನೋಡಿ. ಇದು ಪಕ್ಕಾ ಗ್ರೌಂಡ್ನಟ್ ಪ್ಲ್ಯಾಂಟ್, ಕನ್ಫ್ಯೂಸ್ ಆಗಬೇಡಿ. ಓಕೆನಾ. ಗ್ರೌಂಡ್ನಟ್ ಪ್ಲ್ಯಾಂಟರ್ ಇಡ್ತಾರೆ, ಇಲ್ಲ ಅಂದರೆ ಸೀಡ್ಸ್ ಬಂಚಲ್ಲಿ ಸೇರಿಸೇ ಇಡ್ತಾರೆ. ಆಲ್ಮೋಸ್ಟ್ ಅಲ್ಲೂ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಒಂದೊಂದು ಯೂನಿವರ್ಸಿಟಿಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವುದೋ 2 ವರ್ಷದ ಹಿಂದೆ ಕೇಳಿದ್ದು, BC ಫಾರ್ಮಲ್ಲಿ ಕೇಳಿದ್ದುಂಟು, ನೆನ್ಪಿಟ್ಕೊಳ್ಳಿ ನೋಡಿ. ಗ್ರೌಂಡ್ನಟ್ಟು ಹೆಂಗಿದೆ ಪ್ಲ್ಯಾಂಟು, ಕನ್ಫ್ಯೂಸ್ ಇರಲ್ಲ ನೋಡಿ. ಈ ಲೀವ್ಸು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಇದೆ, ಕನ್ಫ್ಯೂಸೇ ಆಗಲ್ಲ ನಿಮಗೆ. ಓಕೆನಾ. ನೆಕ್ಸ್ಟು ನೋಡ್ಕೊಳ್ಳಿ, ಶೇಂಗಾ
ಪ್ಲ್ಯಾಂಟು. ಕನ್ಫ್ಯೂಸ್ ಇಲ್ಲ ತಾನೇ? ಮತ್ತು ಫ್ರೆಂಡ್ಸ್ ನೆಕ್ಸ್ಟು ನೋಡಿ, ನೆಕ್ಸ್ಟ್ ರಾಗಿ. ಬಡವರ ಒಂದು ಸಿರಿಧಾನ್ಯ ಅಂತ ಕರ್ಸ್ಕೊಳ್ಬೋದಂಥ ರಾಗಿ. ನೆಕ್ಸ್ಟು ನೋಡಿ, ರಾಗಿ ಪ್ಲ್ಯಾಂಟು. ಇದನ್ನ ಗಿಡದ ಸಮೇತ ಬಂಚಸ್ ಇರುತ್ತೆ, ಗಿಡದ ಸಮೇತ ಇಟ್ಟಿರ್ತಾರೆ. ಹೋದ ವರ್ಷ ಕೃಷಿ ಮಹಾವಿದ್ಯಾಲಯ ವಿ.ಸಿ. ಫಾರ್ಮ್ ಆಗಿರ್ಬೋದು, ತೋಟಗಾರಿಕೆಗಳ ಮಹಾವಿದ್ಯಾಲಯ ಯಚನಹಳ್ಳಿ ಮೈಸೂರಲ್ಲೂ ಇಟ್ಟಿದ್ದರು. ನೆನ್ಪಿಟ್ಕೊಳ್ಳಿ, ಪಕ್ಕಾ ಇಟ್ಟಿದ್ದರು. ನೋಡಿ ಪ್ಲ್ಯಾಂಟ್ಗೆ ಏನು ಕನ್ಫ್ಯೂಸ್ ಇಲ್ಲ. ಲೀವ್ಸ್ ಏನಿದೆ ಅರೇಂಜ್ಮೆಂಟ್ ಗೊತ್ತಾಗಲ್ಲ. ನಿಮ್ಮ ಮೇಲ್ಗಡೆದೊಂದು ಗೊತ್ತಾಯ್ತಾ, ಬಂಚಲ್ಸು, ರಾಗಿ ಬಂಚಲ್ಸು ಪಕ್ಕಾ ಇವು ಸ್ಕೋರ್ ಮಾಡೇ ಮಾಡ್ತೀರ. ರಾಗಿಲಿ ಸಿರಿಧಾನ್ಯಲ್ಲಿ ಇದೊಂದು ಟೈಪ್ ಬರುತ್ತೆ, ಇದು ಇಟ್ಟಿರ್ತಾರೆ ಬಂಚಲ್ ಸಮೇತ. ಓಕೆನಾ? ನೆಕ್ಸ್ಟು ಫ್ರೆಂಡ್ಸ್, ಇಲ್ಲಿ ಕಾಂಗ್ರೆಸ್ ಗಿಡ ಆಗಿರ್ಬೋದು, ಪಾರ್ಥೇನಿಯಮ್ ಆಗಿರ್ಬೋದು, ನಿಮಗೆಲ್ಲ ಗೊತ್ತು. ನೋಡಿ, ಪಾರ್ಥೇನಿಯಮ್ ಫ್ಲವರ್ ವೈಟ್ ಇರುತ್ತೆ. ಲೈಕ್ ಇದು ಬೇಬಿ ಬ್ರೀತ್ ಫ್ಲವರ್ ಥರ ಕಾಣಿಸುತ್ತೆ, ಬಟ್ ಇದು ಬೇಬಿ ಬ್ರೀತ್ ಫ್ಲವರ್ ಅಲ್ಲ. ಇಲ್ಲಿ ಪಾರ್ಥೇನಿಯಮ್ ಲೀವ್ಸ್ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಓಕೆನಾ? ಸಾಕು, ಈ ಒಂದು ವೀಡಿಯೋಕ್ಕೆ ಇಷ್ಟು ಸಾಕಾಗುತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ, ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಇದು ಮಾಡ್ತಿರೋದೇ ಫ್ರೀ ಆಫ್ ಕಾಸ್ಟು. ಯಾರು ದುಡ್ಡು ಕೊಟ್ಟು ಬೇರೆ ಕಡೆ ಸೇರ್ಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಒಂದು ಫ್ರೀ ಆಫ್ ಕಾಸ್ಟ್ ಮಾಡ್ತಿದ್ದೀವಿ. ಅಂಥ ಒಂದು ಜನಗಳಿಗೆ ಈ ಒಂದು ವೀಡಿಯೋನ ತಲುಪಿಸಲು ಪಾತ್ರ ನಿಮ್ಮದು ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? ನಿಮ್ಮ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ನೀವು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಇನ್ನೂ ಅಪ್ಡೇಟ್ ಚೆನ್ನಾಗೇ ಕೊಡ್ತೀನಿ. ನಿಮ್ಮೊಂದು ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ಸ್ ಫ್ರೆಂಡ್ಸ್.